ಮೇಷರಾಶಿ. ಮೇಷರಾಶಿಯ ನಿಯಂತ್ರಕ ಗ್ರಹ ಮಂಗಳ. ಈ ಮೇಷರಾಶಿಯ ಜನರು ತುಂಬ ದೃಢ ನಿಶ್ಚಯದವರು ಮತ್ತು ಧೈರ್ಯಶಾಲಿಗಳು. ದುರ್ಗಾದೇವಿಯು ಧೈರ್ಯ ಮತ್ತು ಶಕ್ತಿಯನ್ನು ಇವರಿಗೆ ಕರುಣಿಸುತ್ತಾಳೆ. ಹೀಗಾಗಿ ದುರ್ಗಾದೇವಿಯು ಮೇಷರಾಶಿಯ ಜನರ ಇಷ್ಟದೇವತೆ. ವೃಷಭ ರಾಶಿ. ವೃಷಭ ರಾಶಿಯವರು ಶುಕ್ರನಿಂದ ಆಳಲ್ಪಡುತ್ತಾರೆ. ಈ ಜನರು ತುಂಬ ಐಷಾರಾಮಿ ಸ್ವಭಾವದವರು. ಲಕ್ಷ್ಮೀದೇವಿಯು ಸಮೃದ್ಧಿ ಮತ್ತು ಸ್ಥಿರತೆಯನ್ನು ಪ್ರತಿನಿಧಿಸುತ್ತಾಳೆ. ವೃಷಭ ರಾಶಿಯವರೊಂದಿಗೆ ಲಕ್ಷ್ಮೀದೇವಿ ಸಂಪರ್ಕ ಹೊಂದಲು ಬಯಸುತ್ತಾಳೆ. ಆದ್ದರಿಂದ ನೀವು ಲಕ್ಷ್ಮೀದೇವಿಯನ್ನು ಪೂಜಿಸುವುದು ಒಳ್ಳೆಯದು. ಮಿಥುನ ರಾಶಿ. ಮಿಥುನ ರಾಶಿಯ ಜನರನ್ನು ಬುಧಗ್ರಹ ಆಳುತ್ತದೆ. ಸರಸ್ವತಿ ದೇವಿಯು ಬುದ್ಧಿವಂತಿಕೆ ಮತ್ತು ಸಂವಸನವನ್ನು ಪ್ರತಿನಿಧಿಸುತ್ತಾಳೆ. ಈ ರಾಶಿಯವರು ಸಂವಸನವು ಸರಸ್ವತಿ ದೇವಿಯ ಜೊತೆಗೆ ಇದ್ದರೆ ಬಾಳಿನಲ್ಲಿ ಬಹಳ ಬೇಗ ಮೇಲೆ ಬರುತ್ತಾರೆ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರು ಚಂದ್ರಗ್ರಹ ಆಳುತ್ತದೆ. ಈ ಜನರು ಪಾರ್ವತಿ ದೇವಿಯನ್ನು ಪೂಜಿಸಬೇಕು. ಮಾತಾ ಪಾರ್ವತಿ ಪೋಷಣೆ ಮತ್ತು ಕುಟುಂಬದ ಸಾಮರಸ್ಯವನ್ನು ಪ್ರತಿನಿಧಿಸುತ್ತಾಳೆ ಮತ್ತು ಅವರೊಂದಿಗೆ ಸಂಪರ್ಕ ಸಾಧಿಸಲು ಬಯಸುತ್ತಾರೆ. ಸಿಂಹರಾಶಿಯವರು. ಸಿಂಹರಾಶಿಯನ್ನು ಸೂರ್ಯನ ಗ್ರಹವು ಆಳುತ್ತದೆ. ಕಾಳಿ ದೇವಿಯ ಶಕ್ತಿ ಮತ್ತು ರೂಪಾಂತರವನ್ನು ಪ್ರತಿನಿಧಿಸುತ್ತಾಳೆ ಮತ್ತು ದೇವಿಯು ಅವರೊಂದಿಗೆ ಸಂಪರ್ಕ ಸಾಧಿಸಲು ಬಯಸುತ್ತಾಳೆ. ಈ ಜನರು ಶಕ್ತಿ ಮತ್ತು ಶಕ್ತಿಗಾಗಿ ಕಾಳಿಯನ್ನು ಪೂಜಿಸುವುದು ತುಂಬ ಒಳ್ಳೆಯದು. ಕನ್ಯಾ ರಾಶಿ. ಕನ್ಯಾ ರಾಶಿಯ ಜನರು ಬುಧಗ್ರಹವು ಆಳುತ್ತದೆ. ಈ ಜನರು ಪೋಷಣೆ ಮತ್ತು ಕಾಳಜಿಯನ್ನು ಪ್ರತಿನಿಧಿಸುವ ಅನ್ನಪೂರ್ಣ ದೇವಿಯ ಜೊತೆಗೆ ಸಂಪರ್ಕವನ್ನು ಹೊಂದಿರುತ್ತಾರೆ. ಈ ಜನರು ಅನ್ನಪೂರ್ಣ ಮಾತೆಯನ್ನು ಪೂಜಿಸುವುದು ಉತ್ತಮ. ತುಲಾರಾಶಿ. ತುಲಾರಾಶಿಯವರು ಜನರು ಶುಕ್ರಗ್ರಹ ಆಳುತ್ತದೆ. ಪ್ರೀತಿ ಮತ್ತು ಸೌಂದರ್ಯವನ್ನು ಪ್ರತಿನಿಧಿಸುವ ರತಿ ದೇವಿಯ ತುಲಾ ರಾಶಿಯವರೊಂದಿಗೆ ಸಂಪರ್ಕ ಹೊಂದಲು ಬಯಸುತ್ತಾಳೆ. ಹಾಗೆ ವೃಶ್ಚಿಕ ರಾಶಿಯವರು ಮಂಗಳ ಗ್ರಹ ಆಳುತ್ತದೆ. ಚಾಮುಂಡಿ ದೇವಿಯ ರಕ್ಷಣೆ ಮತ್ತು ನಿಗೂಢತೆಯನ್ನು ಪ್ರತಿನಿಧಿಸುತ್ತಾಳೆ ಮತ್ತು ಈ ಜನರು ಈ ದೇವಿಯೊಂದಿಗೆ ಸಂಪರ್ಕ ಹೊಂದಲು ಬಯಸುವುದರಿಂದ ಆಕೆಯನ್ನು ನಿಯಮಿತವಾಗಿ ಪೂಜಿಸಬೇಕು. ಧನುರಾಶಿ. ಧನುರಾಶಿಯ ಸ್ಥಳೀಯರು ಗುರುವಿನ ಆಳ್ವಿಕೆ ಒಳಗಾಗುತ್ತಾರೆ. ಸರಸ್ವತಿ ದೇವಿಯು ಜ್ಞಾನವನ್ನು ಪ್ರತಿನಿಧಿಸುತ್ತಾಳೆ. ಹಾಗಾಗಿ ಧನುರಾಶಿಯ ಜನರು ಈ ದೇವತೆಯೊಂದಿಗೆ ಸಂಪರ್ಕ ಸಾಧಿಸಲು ಬಯಸುತ್ತಾರೆ. ಮಕರ ರಾಶಿ. ಮಕರ ರಾಶಿಯ ಜನರು ಶನಿಗ್ರಹದಿಂದ ಆಳಲ್ಪಡುತ್ತಾರೆ. ಶಿಸ್ತು ಮತ್ತು ಸ್ಥಿತಿಸ್ಥಾಪಕತ್ವ ಜವಾಬ್ದಾರಿಯನ್ನು ಹೊಂದಿರುವ ದುರ್ಗಾದೇವಿಯು ಅವರೊಂದಿಗೆ ಸಂಪರ್ಕ ಹೊಂದಲು ಬಯಸುತ್ತಾರೆ. ಹಾಗೆ ಕುಂಭರಾಶಿಯವರು. ಕುಂಭರಾಶಿಯವರು ಶನಿಯಿಂದ ನಿಯಂತ್ರಿಸಲ್ಪಡುತ್ತಾರೆ. ಅವರು ಸೃಜನಶೀಲತೆ ಮತ್ತು ಸ್ವಂತಿಕೆಗಾಗಿ ಮಾತಂಗಿ ದೇವಿಯನ್ನು ಪೂಜಿಸಬೇಕು. ದೇವಿ ಮಾತಂಗಿ ಈ ಸ್ಥಳೀಯರೊಂದಿಗೆ ಸಂಪರ್ಕವನ್ನು ಸೃಷ್ಟಿಸಲು ಬಯಸುತ್ತಾರೆ. ಮೀನರಾಶಿ. ಮೀನರಾಶಿಯನ್ನು ಗುರು ಗ್ರಹವು ಆಳುತ್ತದೆ. ಲಕ್ಷ್ಮೀ ದೇವಿಯು ಆಧ್ಯಾತ್ಮಿಕ ಸಂಪತ್ತು ಮತ್ತು ಸಹಾನುಭೂತಿಯನ್ನು ಪ್ರತಿನಿಧಿಸುತ್ತಾಳೆ. ಅವರು ಮೀನರಾಶಿಯನ್ನು ಆಶೀರ್ವದಿಸಲು ಬಯಸುತ್ತಾಳೆ. ಆದ್ದರಿಂದ ಅವರು ಈ ದೇವಿಗೆ ಪ್ರಾರ್ಥನೆ ಸಲ್ಲಿಸುವುದು ತುಂಬ ಒಳ್ಳೆಯದು. ಧನ್ಯವಾದಗಳು.